ದರ್ಶನ್ ಜೊತೆ ಸಾಕ್ಷಿದಾರರು ಫೋಟೋ ತೆಗೆಸ್ಕೊಂಡಿದ್ದಕ್ಕೆ ಪೀಠ ಅಚ್ಚರಿಯನ್ನ ವ್ಯಕ್ತಪಡಿಸಿತು. ಅದ ಚಿಕ್ಕಣ್ಣ ಪ್ರಕರಣ. ಹಿ ಈಸ್, ನಾನು ಅವತ್ತು ಹೇಳಿದೆ ಇದನ್ನ, ಒನ್ ಆಫ್ ದಿ ಕ್ರಿಟಿಕಲ್ ಮಿಸ್ಟೇಕ್ಸ್ ಆಗಿದೆ ಅದು ಅಂತ. ಅವನು ಹಿ ಗೋಸ್ ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್. ಚಿಕ್ಕಣ್ಣ ಹೇಳಿಕೆ ಕೊಡ್ತಾರೆ ನ್ಯಾಯಾಧೀಶರ ಮುಂದೆ, ರೆಕಾರ್ಡ್ ಮಾಡ್ಕೊಂಡು ಆಚೆ ಬಂದು ದೆನ್ ಹಿ ಗೋಸ್ ಅಂಡ್ ಜಾಯಿನ್ಸ್ ದಿ ಅಕ್ಯೂಸ್ಡ್ ನ. ಟೆರಿಬಲ್ ಮಿಸ್ಟೇಕ್ ಅದು, ಅದನ್ನೇ ಕೇಳಿದ್ದಾರೆ. ಸರಿ, ಈಗ ಆರೋಪಿಗಳಿಗೆಲ್ಲ ಟಮಟವಾ ನುಗ್ತಿದೆ ಇದು. ಇಲ್ಲಿ ದಿ ಮೇಜರ್ 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 ಬೇಲ್ ಬರುವಾಗ ಬಂದಿದ್ದಂತ ಆರ್ಗ್ಯುಮೆಂಟ್ ಏನಿತ್ತು ಅಂತಂದ್ರೆ, ನನ್ನ ಪ್ರಕಾರ ಹೆಲ್ತ್. ಅದು ಅವರು ಯಾವ ಲೆವೆಲ್ ಅಲ್ಲಿ ಇತ್ತು ಅಂದ್ರೆ ಅವ್ರದ್ದು ಹೆಲ್ತ್ ಆರ್ಗ್ಯುಮೆಂಟ್ಸ್, ಇಫ್ ನಾಟ್ ಗಿವನ್ ಬೇಲ್ ಕೊಡದೆ ಹೋದ್ರೆ ಹಿ ಮೇ ಡೈ, ಹೆಮರೇಜ್ ಆಗೋಗ್ಬೋದು, ಲಕ್ವ ಹೊಡೆದು ಬಿಡ್ಬೋದು ಅನ್ನೋ ಲೆವೆಲ್ಗಿತ್ತು ಆರ್ಗ್ಯುಮೆಂಟ್. ಪಬ್ಲಿಕ್ ಒಪಿನಿಯನ್ ಬನ್ನಿ, ನೋ ಪಬ್ಲಿಕ್ ಫೀಲ್ಸ್ ಇಟ್ ಟುಡೇ. ಅದು ಮ್ಯಾಟರ್ ಆಗುತ್ತೋ ಇಲ್ವೋ ಬೇರೆ ವಿಚಾರ, ನ್ಯಾಯಾಲಯಕ್ಕೆ ಆಗ್ಬೇಕಾಗಿಲ್ಲ. ನ್ಯಾಯಾಲಯ ವಿಲ್ ನಾಟ್ ಕನ್ಸಿಡರ್ ಇಟ್. ಫುಟ್ಪಾತ್ ಅಲ್ಲಿ ನಿಂತ್ಕೊಂಡು ನಾನು ಆಲೋಚನೆ ಮಾಡೋದನ್ನ ನ್ಯಾಯಾಲಯ ಕನ್ಸಿಡರ್ ಮಾಡಬೇಕಾಗಿಲ್ಲ. ಬಟ್ ದಿ ಒಪಿನಿಯನ್ ಆಫ್ ಜನರಲ್ ಪಬ್ಲಿಕ್ ಇಸ್ ಯಾವ್ದಿದು, ಯಾವ ಮೆಡಿಕಲ್ ಅಂತೆ ಶೂಟಿಂಗ್ ಹಿಂಗ್ ಓಡಾಡ್ಕೊಂಡಿದ್ದಾರೆ ಇವರು ಅನ್ನೋದು ಅಂತಿದೆ. ಬಟ್ ನ್ಯಾಯಾಲಯಕ್ಕೆ ಅವತ್ತಿನ ದಿನಕ್ಕೆ ಅದು ಅನ್ಸಿರ್ಲಿಲ್ಲ ಅವ್ರಿಗೆ. ಅವರು ಬೇಲ್ ಹೆಂಗ್ ಹೋಯ್ತು, ಪಾಸ್ಪೋರ್ಟ್ ಹೆಂಗ್ ತಗೊಂಡ್ರು, ಫಾರಿನ್ ಹೆಂಗ್ ಹೋದ್ರು, ರೆಗ್ಯುಲರ್ ಬೇಲ್ ತಗೊಂಡಿದ್ದಾರೆ, ಹೋಗಿದ್ದಾರೆ ಅಷ್ಟೇ.